ಕಳೆದ 2 ದಿನದಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಒಬ್ಬ ಶಾಲಾ ಬಾಲಕಿ ಕೆಲವು ಮಾತುಗಳನ್ನು ಆಡಿದ್ದಾಳೆ. ನಾವು ಇವು ಯಾವುದನ್ನು ಶಾಲೆಯಲ್ಲಿ ಓದಲೇ ಇಲ್ವಲ್ಲ, ನಾವು ಬರೀ ಗಾಂಧಿ ನೆಹರು ಇಷ್ಟನ್ನೇ ಓದ್ಕೊಂಡು ಬಂದ್ವಲ್ಲ, ನಮ್ಗೆ ಎಂಥ ಮೋಸ ಆಯಿತು, ಇನ್ನು ಎಷ್ಟೆಷ್ಟು ಇತಿಹಾಸವನ್ನು ನಾವು ಓದಬೇಕಾಗಾದ್ರೆ. ಈಗ ಏನು ಛಾವಾ ಸಿನಿಮಾ ಬಂತು, ಸಂಭಾಜಿಯ ಸಾವಿನಲ್ಲಿ ಆ ಸಿನಿಮಾ ಅಂತ್ಯ ಆಗುತ್ತೆ. ಆದರೆ ಔರಂಗಜೇಬನ ಆ ದಾರುಣ ಸಾವು ನಮಗೆ ಯಾವ ಪಠ್ಯದಲ್ಲೂ ಇರಲೇ ಇರಲಿಲ್ಲ. ಮೊಘಲರು ನಡೆಸಿದಂಥ ದೌರ್ಜನ್ಯಗಳು ಯಾವುವೂ ಸಹ ನಮ್ಮ ಪಠ್ಯದಲ್ಲಿ ಬರಲೇ ಇಲ್ಲ. ವಿಕ್ರಮ್ ಸಂಪತ್ ಅಂತ ಭಾರತದಲ್ಲಿ ನಾವು ಭಾರತೀಯರ ಸೋಲಿನ ಸರಣಿಯನ್ನೇ ನಮ್ಮ ಇತಿಹಾಸದಲ್ಲಿ ಹೇಳ್ಕೊಂಡು ಬಂದ್ವಿ ಹೊರತು ಭಾರತದ ವೀರ ಪರಂಪರೆಯನ್ನು ನಾವು ಹೇಳಲೇ ಇಲ್ಲ. ರಾಣಿ ಅಬ್ಬಕ್ಕದೇವಿ ಆಕೆಯ ಸಾಹಸ ಗಾಥೆಯನ್ನು ನಮ್ಮಲ್ಲಿ ಯಾವ ಶಾಲೆ ಯಾವ ಪಠ್ಯದಲ್ಲಿದೆ ಸ್ವಾಮಿ? ಕೃಷ್ಣದೇವರಾಯನ ಶೌರ್ಯವನ್ನು ವಿವರಿಸುವಂಥ ಪಾಠಗಳು ಯಾವುದಾದ್ರು ಇದೆಯಾ ಯಾವುದಾದ್ರು ಕ್ಲಾಸ್ನಲ್ಲಿ? ಕೃಷ್ಣದೇವರಾಯನ ಅಳಿಯ ರಾಮರಾಯ, ಆತನ ಸೈನ್ಯದಲ್ಲೇ ಇದ್ದಂತಹ ಕೆಲವು ಮುಸ್ಲಿಂ ಸೇನಾಧಿಕಾರಿಗಳು ಹೇಗೆ ಮೋಸ ಮಾಡಿದ್ರು. ಪುಲಿಕೇಶಿ ಸಾಮ್ರಾಜ್ಯ ಕರ್ನಾಟಕದಿಂದ ಹಿಡಿದು ಗುಜರಾತ್ವರೆಗೆ ಹಬ್ಬಿತ್ತು. ಒಡೆಯರ್ ಸಾಮ್ರಾಜ್ಯಕ್ಕೆ ಹೈದರಾಲಿ ಹೇಗೆ ಬಂದು ಸೇರಿಕೊಂಡ. ಹಿಂದೂಗಳ ಮೇಲೆ ಆದಂಥ ಯಾವುದೇ ದೌರ್ಜನ್ಯ ನಮ್ಮ ಯಾವುದೇ ಪಠ್ಯಪುಸ್ತಕದಲ್ಲಿಲ್ಲ. ಶಾಲೆಗೇ ಹೋಗದವರನ್ನು ಇಡೀ ದೇಶದ ಶಿಕ್ಷಣ ಮಂತ್ರಿಯನ್ನಾಗಿ ಮಾಡಿದರು ನೆಹರು. ಎಲ್ಲಿ ಈಗಿನ ಮುಸಲ್ಮಾನರು ಕೋಪ ಮಾಡ್ಕೊಂಡ್ಬಿಡ್ತಾರೋ ಅನ್ನುವಂಥ ಹುಸಿ ಜಾತ್ಯತೀತೆಯ ಭ್ರಮೆಯಲ್ಲಿ ಬಿದ್ದು ನಿಜವಾದ ಇತಿಹಾಸವನ್ನು ಮುಚ್ಚಿಟ್ಟು